24ನೇ ಪ್ರಶ್ನೆಯನ್ನ ಗಮನಿಸಿ. 7 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಗೋಳದ ಮೇಲ್ಮೈ ವಿಸ್ತೀರ್ಣ. ಸೊ ಇಲ್ಲಿ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಸೊ ಇಲ್ಲಿ ಏನನ್ನ ಕೊಟ್ಟಿದ್ದಾರೆ ನಮಗೆ ಪ್ರಶ್ನೆಯಲ್ಲಿ? ತ್ರಿಜ್ಯವನ್ನ ಕೊಟ್ಟಿದ್ದಾರೆ. ಎಷ್ಟು? 7 ಸೆಂಟಿಮೀಟರ್. ಹಾಗಾದ್ರೆ ಇಲ್ಲಿ ಕೊಟ್ಟಿರುವ ದತ್ತಾಂಶ ತ್ರಿಜ್ಯ ಬರಬ್ಬರಿ ಎಷ್ಟು? ಬರಬ್ಬರಿ 7 ಸೆಂಟಿಮೀಟರ್. ಸೊ ಹಾಗಾದ್ರೆ ನಾವಿಲ್ಲಿ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಸೊ ಇಲ್ಲಿ ಗೋಳದ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನು? 4πr² ಅಲ್ವಾ? ಸೊ ಗೋಳದ ಮೇಲ್ಮೈ ವಿಸ್ತೀರ್ಣ ಬರಬ್ಬರಿ ಏನಾಗತ್ತೆ? 4πr² ಆಗತ್ತೆ. ಸೊ ಇಲ್ಲಿ 4 ಗುಣಿಸು 22/7 ಗುಣಿಸು ಇಲ್ಲಿ ಏನಿದೆ? ತ್ರಿಜ್ಯ 7 ಸೆಂಟಿಮೀಟರ್. 7 ಗುಣಿಸು 7 ಆಗತ್ತೆ. ಸೊ ಇದೇನಾಗತ್ತೆ? 7 1 7, 7 1 7. ಸೊ ಇಲ್ಲೇನಾಯ್ತು? 4 ಗುಣಿಸು 22 ಅಂದ್ರೆ ಎಷ್ಟಾಗತ್ತೆ? 88 ಗುಣಿಸು 7 ಆಗತ್ತೆ. ಸೊ ಇದನ್ನ ಗುಣಿಸಿದಾಗ 7 8 56, 7 8 56, 61 ಏನಾಯ್ತು? ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ. ಸೊ ಇದೇನಾಯ್ತು? ಗೋಳದ ಮೇಲ್ಮೈ ವಿಸ್ತೀರ್ಣ. ಗೋಳದ ಮೇಲ್ಮೈ ವಿಸ್ತೀರ್ಣ ಬರಬ್ಬರಿ ಏನಾಗತ್ತೆ? 616 ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ. ಸೊ ಹಾಗಾದ್ರೆ ಇಲ್ಲಿ ನೋಡಿ ಉತ್ತರದಲ್ಲಿ ಬಿ 616 ಸೆಂಟಿಮೀಟರ್ ಕ್ಯೂಬ್ ಇದೆ, ಸಿ 616 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಸೊ ನಮಗೆ ಇದರ ಮೇಲ್ಮೈ ವಿಸ್ತೀರ್ಣವನ್ನ ಹೇಳಬೇಕು. ಹಾಗಾದ್ರೆ ಸಿ ಏನಾಗುತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ.